ಹಾಯ್ ಫ್ರೆಂಡ್ಸ್, ವಿಷ್ಣುಪ್ರಿಯಾ M14 ಚಾನಲ್ಗೆ ನಮಸ್ಕಾರ. ಬೆಲ್ ಐಕನ್ ಅನ್ನು ಒತ್ತಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಅನ್ನು ಒತ್ತಿ. ಶಿವರಾತ್ರಿ ದಿನವನ್ನು ಏಕೆ ಆಚರಿಸಬೇಕು ಎಂಬುದನ್ನು ತಿಳಿಯೋಣ ಬನ್ನಿ. ಸಮುದ್ರ ಮಂಥನವಾದ ಸಮಯದಲ್ಲಿ ಹಾಲಾಹಲವು ಬಂದಿತು. ಶಿವ ಲೋಕ ಕಲ್ಯಾಣಕ್ಕಾಗಿ ಆ ವಿಷವನ್ನು ಕುಡಿಯಬೇಕಾಯಿತು. ಆ ವಿಷವು ದೇಹದ ಒಳಗೆ ಹರಡಬಾರದೆಂದು ಪಾರ್ವತೀದೇವಿಯು ಶಿವನಿಗಾಗಿ ಜಾಗರಣೆ, ಜಪ, ತಪಗಳಿಂದ ಶಿವನನ್ನು ಎಬ್ಬಿಸುತ್ತಾ ಶಿವಪೂಜೆ ಮಾಡುತ್ತಾಳೆ. ಆ ರಾತ್ರಿಗೆ ಶಿವರಾತ್ರಿ ದಿನವೆಂದು ನಾವು ನಡೆಸಿಕೊಂಡು ಬಂದಿದ್ದೇವೆ ಎಂದು ಹೇಳಲಾಗುತ್ತದೆ. ನಾನು ನಮ್ಮ ಮನೆಯಲ್ಲಿ ಶಿವರಾತ್ರಿ ದಿನ ಆಚರಿಸಿದ ಬಗ್ಗೆ ತಿಳಿಸುತ್ತೇನೆ. ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆಯೆಲ್ಲನ ಸ್ವಚ್ಛ ಮಾಡಿ ಎಲ್ಲನ ತುಳಸಿ ಗಿಡನೆಲ್ಲ ತೊಳೆದು ಪೂಜೆ ಮಾಡೋಕ್ಕೆ ಶುದ್ಧ ಮಾಡ್ತಾ ಇದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಆಮೇಲೆ ದೊಡ್ಡ ಒಣಗೋಗಿತ್ತು, ಅದಕ್ಕೆ ಚಿಕ್ಕದು ಹಾಕಿದ್ದೀನಿ. ಈಗ ಸ್ವಲ್ಪ ಬಿದ್ದಿದೆ. ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಅದು ಪಕ್ಕ ಇರೋದು ಸರ್ವಸಿದ್ಧಿ ಗಿಡ ಅಂತ. ಅದು ಮನೇಲಿಟ್ಟರೆ ತುಂಬ ಒಳ್ಳೆಯದು. ಅದು ಬೆಳಗ್ಗೆ ಎದ್ದು ನೋಡ್ತಾ ಇದ್ದರೆ ಒಳ್ಳೆಯ ಆಕರ್ಷಣೆ ಆಗುತ್ತೆ, ಮನೆಗೆ ಒಳ್ಳೆಯದಾಗುತ್ತೆ. ನೆಕ್ಸ್ಟು ಬಾಗಿಲನ್ನು ತೊಳೆದು ಬಾಗಿಲಲ್ಲಿ ರಂಗೋಲಿಯನ್ನು ಇಟ್ಟು ಹೂವನ್ನು ಇಟ್ಟು ಬಾಗಿಲಿಗೆಲ್ಲನ ಶುದ್ಧ ಮಾಡಿ ಇದ್ದೀನಿ. ನೆಕ್ಸ್ಟ್ ಒಳಗಡೆ ಮುಂದೆ ಬಾಗಿಲನ್ನು ತೊಳೆದು ನೆನ್ನೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಇವತ್ತು ಅದಕ್ಕೆ ಅರಿಶಿನದಲ್ಲಿ ಓಂಕಾರವನ್ನು ಬರೆಯುತ್ತಾ ಇದ್ದೀನಿ. ಓಂಕಾರವನ್ನು ಬರೆದು ಆಮೇಲೆ ಗುರುಗ್ರಹದ ಅನುಗ್ರಹ ಆಗಲಿ ಅಂತ ಸ್ವಸ್ತಿಕನ್ನು ಬರೆದು ಬಾಗಲ ಪೂಜೆಗೆ ಎಲ್ಲನ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಮಹಾಶಿವರಾತ್ರಿ ಪ್ರಯುಕ್ತ ಬುಧವಾರ ಬಂದಿದೆ. ತುಂಬ ಒಳ್ಳೆಯ ದಿನ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಮನೆ ಕ್ಲೀನ್ ಮಾಡಿ ಬಾಗಿಲನ್ನು ಪೂಜೆ ಮಾಡ್ತಾ ಇದ್ದೀನಿ. ನಂತರ ಅಡುಗೆ ಮನೆಯಲ್ಲಿ ಎಲ್ಲ ನೀಟ್ ಮಾಡಿಕೊಂಡು ಸ್ಟವ್ಗೆ ಪೂಜೆ ಮಾಡಿ, ಆಮೇಲೆ ಇದನ್ನು ತಂಬಿಟ್ಟು ಮಾಡಲಿಕ್ಕೆ ಬಾಣಲೆಯನ್ನು ಇಟ್ಟು ಅಕ್ಕಿಯನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅಕ್ಕಿನ 1 ಗ್ಲಾಸ್ ಅಕ್ಕಿ, ಯಾವ ಅಕ್ಕಿ ಆದರೂ ತೊಗೊಳ್ಳಿ. 1 ಗ್ಲಾಸ್ ನಾನು ತೋರಿಸಿರೋ ಅಳತೆಯಲ್ಲಿ 1 ಗ್ಲಾಸ್ ಅಕ್ಕಿನ ರೋಸ್ಟ್ ಮಾಡ್ಕೋಬೇಕು. ಕೆಂಪುಗೆ ಆಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈಗ ನೋಡಿ ಈ ಥರ ಕೆಂಪುಗೆ ಹಾಕಬೇಕು. ಈಗ ಸ್ಟವ್ ಆಫ್ ಮಾಡೋಣ. ಕೆಂಪುಗೆ ರೋಸ್ಟ್ ಮಾಡ್ಕೋಬೇಕು. ಆಫ್ ಮಾಡಿ ಸ್ವಲ್ಪ ಆರ್ಕೊಳಕ್ಕೆ ಬಿಡೋಣ. ರೋಸ್ಟ್ ಆದಮೇಲೆ ಅದನ್ನು ಆಫ್ ಮಾಡಿಬಿಟ್ಟು ಅದೇ ಗ್ಲಾಸ್ ಅಳತೆಯಲ್ಲಿ ಕಡಲೆ ಬೀಜವನ್ನು ಅದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀವಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡು ಕೆಂಪಗಾಗಂಗೆ ಹಂಗೆ ಇರ್ತಂತ ಇರಬೇಕು. ನೋಡಿ, ಇದಾಗಿದೆ. ಆಫ್ ಮಾಡೋಣ. ಕೆಂಪುಗಳೆಲ್ಲ ಆಗಿದೆ, ಆಫ್ ಮಾಡೋಣ. ಇದನ್ನು ರೆಸ್ಟ್ ಮಾಡಕ್ಕೆ ಬಿಟ್ಟು ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ಳೋಣ. ರೋಸ್ಟ್ ಮಾಡಿರೋಂಥ ಅಕ್ಕಿಯನ್ನು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ಪೌಡ್ರ್ ಮಾಡ್ಕೋಬೇಕು. ಇದನ್ನು ಹಾಕ್ಬಿಟ್ಟು ಫಿಲ್ಟರ್ ಮಾಡ್ಕೊಳ್ಳೋಣ.
ಫಿಲ್ಟರ್ ಮಾಡ್ಕೊಂಡ್ಮೇಲೆ ಈ ಥರ ಸ್ವಲ್ಪ ರವೆ ಬರುತ್ತಲ್ಲ, ಅದನ್ನು ಬೇಕಾದರೆ ನೀವು ಉಪ್ಪಿಟ್ಟಿಗೆ ಯೂಸ್ ಮಾಡ್ಕೋಬೋದು. ನಾವು ಕಡಲೆ ಬೀಜನ ರೋಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಗ್ರೈಂಡ್ ಮಾಡ್ಕೊಂಡು ಇದನ್ನು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ಲಾಸಲ್ಲಿ 1 ಗ್ಲಾಸು ಕಡಲೆಯನ್ನು ಹಾಕ್ತಾ ಇದ್ದು ಅದನ್ನು ಗ್ರೈಂಡ್ ಮಾಡೋಣ. ಅದಕ್ಕೆ 4 ಏಲಕ್ಕಿ ಬಿಡಿಸ್ಬಿಟ್ಟು ಅದರೊಳಗೆ ಹಾಕ್ತಾ ಇದ್ದೀನಿ. ಇದನ್ನು ಸೇರಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಇದನ್ನ ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಇದನ್ನು ಇದರಲ್ಲಿ ಮಿಕ್ಸ್ ಮಾಡೋಣ ಎಲ್ಲವನ್ನು. ನಂತರ ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಂತರ ಸ್ಟವನ್ನು ಹಚ್ಚಿ ಒಂದು ಪಾತ್ರೆಯನ್ನು ಇಡೋಣ. 1 ಗ್ಲಾಸ್ ನೀರನ್ನು ಹಾಕೋಣ. ಗೆ 1 ಗ್ಲಾಸು ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಪಾಕ ಬರಲಿ. ಒಂದೆಳೆ ಪಾಕ ಬಂದರೆ ಸಾಕು. ಪಾಕ ರೆಡಿ ಆಗ್ತಿರಲಿ. ಇಲ್ಲಿ ಒಂದು ಬಾಂಡೆಗೆಯಲ್ಲಿ ಬಿಳಿ ಎಳ್ಳನ್ನು ಹಾಕಿ ಅದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಬಿಸಿ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ ಬಿಸಿ ಮಾಡಿರೋಂಥ ಎಳ್ಳನ್ನು ಸೇರಿಸೋಣ. ಎಳ್ಳು ಆಪ್ಷನಲ್, ಬೇಕಾದರೆ ಹಾಕೊಳ್ಳಿ. ಒಬ್ಬರು ಇಷ್ಟಪಡಲ್ಲ, ಇಷ್ಟಪಡ್ತಾರೆ. ಸೊ ಎಳ್ಳು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಅರ್ಧ ಕಪ್ ಕೊಬ್ಬರಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಡ್ರೈ ಕೋಕೋನಟ್ ಸೇರಿಸ್ತೀನಿ. ಇದಕ್ಕೆ ಇವನ್ನೆಲ್ಲನ ಮಿಕ್ಸ್ ಮಾಡೋಣ. ಈಗ ಪಾಕ ರೆಡಿ ಆಗಿದೆ. ಇದನ್ನ ಸ್ಟವ್ ಆಫ್ ಮಾಡಿಬಿಡೋಣ. ನೆಕ್ಸ್ಟ್ ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ ಪಾಕನ. ಎಲ್ಲವನ್ನು ಮಿಕ್ಸ್ ಮಾಡೋಣ. ಪಾಕ ಶಿವನಿಗೆ ಪ್ರಿಯಕರವಾದ ಈ ಹಿಟ್ಟಿನ ತಂಬಿಟ್ಟು. ಇದು ಈಗ ಎಲ್ಲ ನೋಡಿ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಪಾಕ ಇಷ್ಟೇ ಸಾಕು ಆಗುತ್ತೆ. ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿ ಹಂಗಾರಿದ್ರೆ ಈ ಥರ ಹಿಂಗೆ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪನೇ ಪಾಕವನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ನೋಡಿಕೊಂಡು ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಈಗ ಉಂಡೆಗಳು ನಿಮಗೆ ಎಷ್ಟು ಯಾವ್ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ಕಟ್ಕೋಣ. ಇಷ್ಟಕ್ಕೆ ಈ ಸೈಜಲ್ಲಿ ಈ ಥರ ಉಂಡೆಗಳನ್ನು ಮಾಡ್ಕೋಬೇಕು. ಈ ಥರ ನೋಡಿ ರೆಡಿ ಆಯಿತು ತಂಬಿಟ್ಟು ಉಂಡೆ.
ಎಲ್ಲವನ್ನು ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಇದೇ ಥರ ತಂಬಿಟ್ಟು ಮಗ, ಇದು ಶಿವನಿಗೆ ಪ್ರಿಯವಾದುದು ತಂಬಿಟ್ಟು. ಗೊತ್ತಾಯ್ತಾ? ಹಬ್ಬಕ್ಕೆ ಎಲ್ರೂ ಮಾಡ್ತಾರೆ. ರೆಡಿ ಆಯ್ತು. ಈಗ ರುಚಿಕರವಾದ ಆರೋಗ್ಯಕರವಾದ ತಂಬಿಟ್ಟು, ಶಿವನಿಗೆ ಪ್ರಿಯವಾದದ್ದು, ಶಿವರಾತ್ರಿ ಸ್ಪೆಷಲ್ ತಂಬಿಟ್ಟು ರೆಡಿ. ಇನ್ನು ಪೂಜೆಯನ್ನು ರೆಡಿ ಮಾಡ್ಕೊಳ್ಳೋಣ. ದೀಪಗಳನ್ನು ಹಚ್ತಾ ಇದ್ದೀನಿ. ಪೂಜೆಯನ್ನು ಇವತ್ತಿನ ಪೂಜೆಗೆ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಹೂಗಳನ್ನು ಇಟ್ಟು ತಂಬಿಟ್ಟು ಹೆಸರುಬೇಳೆ ಬಾಳೆಹಣ್ಣು ಎಲ್ಲವನ್ನು ಇಟ್ಟು ಪೂಜೆಗೆ ರೆಡಿ ಮಾಡಿ ದೀಪವನ್ನು ಹಚ್ತಾ ಇದ್ದೀನಿ. ಶಿವನಿಗೆ ನೀರಿನಿಂದ ಅಭಿಷೇಕವನ್ನು ಮಾಡ್ತಾ ಇದ್ದೀನಿ. ಸ್ನಾನ ಮಾಡಿಸ್ತಾ ಇದ್ದೀವಿ. ಅಭಿಷೇಕವನ್ನು ಮಾಡ್ತಾ ಇದ್ದೀವಿ. ದೇವರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಶಿವನ ಮಂತ್ರಗಳನ್ನು ಹೇಳ್ಕೊಳ್ತಾ ಶಿವನಿಗೆ ಅಭಿಷೇಕವನ್ನು ಮಾಡೋಣ. ನೆಕ್ಸ್ಟು ಕ್ಷೀರಾಭಿಷೇಕವನ್ನು ಸ್ವಾಮಿ ಶಿವನಿಗೆ ಅರ್ಪಣೆಯನ್ನು ಮಾಡೋಣ. ಈಗ ಮನಸ್ಸಿನಲ್ಲೇ ಶಿವನನ್ನು ಧ್ಯಾನಿಸುತ್ತಾ ಶಿವನಿಗೆ ಕ್ಷೀರಾಭಿಷೇಕವನ್ನು ಸಮರ್ಪಿಸುತ್ತಾ ಇದ್ದೀನಿ. ಮನಸ್ಸಿನಲ್ಲಿ ದೇವರನ್ನು ನೆನೆಸ್ಕೊತ ಮಾಡಿಕೊಂಡು ದೇವರಿಗೆ ಅರ್ಘ್ಯವನ್ನು ನೀಡುತ್ತಾ ಪೂಜೆಗಳನ್ನು ಮಾಡುತ್ತಾ, ಇದು ಸ್ಫಟಿಕದ ಲಿಂಗ, ಅದಕ್ಕಾಗಿ ನಾನು ಅರಿಶಿನ ಕುಂಕುಮವನ್ನು ದೇವರಿಗೆ ಸಮರ್ಪಿಸುತ್ತಾ ಇಲ್ಲ. ಶಿವಪ್ಪನಿಗೆ ಅದು ಹಾಕಿದ್ರೆ, ಅರಿಶಿನ ಕುಂಕುಮ ಹಾಕಿದ್ರೆ ನೆಗೆಟಿವಿಟಿ ಎಲ್ಲ ದೇವರಲ್ಲಿರೋ ಶಕ್ತಿ ಎಲ್ಲ ಹೊರಟೋಗುತ್ತೆ ಅಂತಾರೆ. ಸೊ ಅದಕ್ಕಾಗಿ ನಾನು ಅರಿಶಿನ ಕುಂಕುಮನ ಹಾಕ್ತಾಯಿಲ್ಲ, ಗಂಧವನ್ನೂ ಹಾಕ್ತಾಯಿಲ್ಲ. ನಾನು ವಿಭೂತಿಯನ್ನು ಹಚ್ತಾ ಇದ್ದೀನಿ ದೇವರಿಗೆ. ಆಮೇಲೆ ದೇವರಿಗೆ ಇಷ್ಟವಾದ ಬಿಲ್ಪತ್ರೆಯನ್ನು ಇಡ್ತಾ ಇದ್ದೀನಿ. ನೆಕ್ಸ್ಟು ಗಂಧವನ್ನು ಇಟ್ಟು ದೇವರಿಗೆ ಅಲಂಕಾರವನ್ನು ಮಾಡ್ತಾ ಇದ್ದೀನಿ. ಮುಕ್ಕಣ್ಣೇಶ್ವರ ವಿಭೂತಿ ಪ್ರಿಯನು, ಅದಕ್ಕೆ ವಿಭೂತಿಯನ್ನು ಸಮರ್ಪಿಸುತ್ತಿದ್ದೇನೆ. ನೆಕ್ಸ್ಟು ಅಗರಬತ್ತಿಯನ್ನು ಹಚ್ಚಿ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಹೆಣ್ಮಕ್ಳು ಗಂಟೆಯನ್ನು ಬಾರಿಸಬಾರ್ದು ಅಂತ ಕಾರಣದಿಂದ ನಾನು ಗಂಟೆಯನ್ನು ಬಾರಿಸ್ತಾ ಇಲ್ಲ. ಪೂಜೆಯನ್ನು ಮಾಡ್ತಾ ಇದ್ದೀನಿ. ದೇವರಿಗೆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನು ಸಮರ್ಪಿಸಿ ನೈವೇದ್ಯವನ್ನೆಲ್ಲ ಸಮರ್ಪಿಸಿ ನೆಕ್ಸ್ಟ್ ಬಾಗಿಲಿಗೆ ಪೂಜೆಯನ್ನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಂತರ ಒಂದು ಶಿವರಾತ್ರಿಯಲ್ಲಿ ಮಹತ್ವಪೂರ್ಣ ಕೆಲಸ ಎಂದರೆ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಒಂದು ತಟ್ಟೆಯಲ್ಲಾದರೂ ತಟ್ಟೆಯಲ್ಲಾದರೂ ಅಕ್ಕಿಯನ್ನು ಹರಡಬೇಕು. ನಾನು ಆ ತಟ್ಟೆಯನ್ನು ಇಟ್ಟಿಲ್ಲ. ಸೊ ಅಲ್ಲಿ ಕೆಳಗಡೆ ರಂಗೋಲಿಯನ್ನು ಬಿಟ್ಟು, ಶಂಖದ ರಂಗೋಲಿಯನ್ನು ಬಿಟ್ಟು ಸ್ವಾಮಿಯ ಮುಂದೆ ಅಕ್ಕಿಯನ್ನು ಹರಡಿ, ಈ ಕಾಯಿ ಇದೆಯಲ್ಲ ತೆಂಗಿನಕಾಯಿಯ ಬೋಳಲ್ಲಿ ಎಣ್ಣೆಯನ್ನಾದರೂ ಹಾಕಬಹುದು, ಇಲ್ಲಾಂದರೆ ತುಪ್ಪವನ್ನಾದರೂ ಸಮರ್ಪಿಸಬಹುದು. 3 ಬತ್ತಿಗಳನ್ನು ಹಾಕಿ, 2 ಜೋಡಿ 3 ಬತ್ತಿಗಳನ್ನು ಹಾಕಿ ಅರಿಶಿನ ಕುಂಕುಮ ಎಲ್ಲವನ್ನು
ಹಚ್ಚಿ ಆ ಕಾಯಿಗೆಲ್ಲನ ಆಮೇಲೆ ನಂತರ ಎಣ್ಣೆ ಎಲ್ಲ ಹಾಕಿ ಬತ್ತಿ ಎಲ್ಲ ಹಾಕಿ ಇಟ್ಟು ನಮಸ್ಕರಿಸಿ ಅರಿಶಿಣ ಕುಂಕುಮವನ್ನು ಹಾಕಿ ಅಕ್ಕಿಗೂ ಎಲ್ಲ ಅರಿಶಿಣ ಕುಂಕುಮ ಹಾಕಬೇಕು. ನಂತರ ಹೂವನ್ನು ಇಡಬೇಕು. ಹೂವನ್ನು ಇಟ್ಟಿದ ನಂತರ ಬಿಲ್ಪತ್ರೆ, ಶಿವನಿಗೆ ಇಷ್ಟವಾದ ಬಿಲ್ಪತ್ರೆಯನ್ನು ಸಮರ್ಪಿಸೋದನ್ನು ಮರೆಯಬೇಡಿ. ಶಿವರಾತ್ರಿಯ ದಿನ ಶಿವನಿಗೆ ಬಿಲ್ಪತ್ರೆಯನ್ನು ಅರ್ಪಿಸಲೇಬೇಕು. ನೆಕ್ಸ್ಟ್ ಕಾಯಿಯಿಂದ ಮಾಡಿರುವ ದೀಪಕ್ಕೆ ದೀಪವನ್ನು ಹಚ್ಚಿಸಿ ದೀಪವನ್ನು ಬೆಳಗಿಸೋಣ. ಶಿವನಿಗೆ ಪಾರ್ವತಿಗೆ ಶಿವ ಪಾರ್ವತಿಯರ ಮದುವೆಯಾಗಿದ್ದ ದಿನ ಎಂದು ಹೇಳಲಾಗುತ್ತದೆ. ಈ ದಿನವನ್ನು ಶಿವರಾತ್ರಿ ದಿನವನ್ನು ಶಿವ ಪಾರ್ವತಿಯ ಮದುವೆಯಾಗಿದ್ದ ದಿನ, ಕಲ್ಯಾಣ ಮಹೋತ್ಸವ. ಅವರ ಕಲ್ಯಾಣ ಮಹೋತ್ಸವ ಸುಖಕರವಾಗಿರಲಿ. ನಮಗೆ ಆಶಿಸುವಂತಹ ದೇವರುಗಳು ಅವರು ಚೆನ್ನಾಗಿರಲಿ. ದೇವರು ಚೆನ್ನಾಗಿರಲಿ ಎಂದು ಆಶಿಸುತ್ತಾ ದೀಪಗಳನ್ನು ಬೆಳಗಿಸಿ ನಮ್ಮ ಮನಸ್ಸಿನಲ್ಲಿ ನಾವು ಕೋರಿಕೆಯನ್ನು ಮಾಡಿಕೊಂಡು ನಮಗೆ ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತುಗಳನ್ನು ನೀಡ ದೇವರೇ ನಮಗೆ ಎಂದು ಆಶಿಸುತ್ತಾ ದೀಪಗಳನ್ನು ಬೆಳಗಿಸಿ ಅಗರಬತ್ತಿಯಿಂದ ಬೆಳಗಿಸಿ ಶಿವನಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಈ ಒಂದು ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ಕಷ್ಟಗಳು ದೂರವಾಗುತ್ತದೆ ಎಂದು ಪ್ರತೀತಿ ಇದೆ. ನೀವು ಆಚರಿಸಿ ಈ ಪ್ರತೀತಿಯನ್ನು.